ಹಲೋ ಗೈಸ್, ಹೇಗಿದ್ದೀರಾ? ಇವತ್ತು ನಾವು ದೃಶ್ಯಂ ಚಿತ್ರದ ಬಗ್ಗೆ ಮಾತಾಡೋಣ. ದೃಶ್ಯಂ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಸಸ್ಪೆನ್ಸ್, ಕ್ರೈಮ್, ಇನ್ವೆಸ್ಟಿಗೇಷನ್, ಫ್ಯಾಮಿಲಿ ಡ್ರಾಮಾ ಎಲ್ಲವೂ ಸೇರಿ ಕ್ರಿಪ್ಪಿಂಗ್ ಆಗಿರೋದು ಎಕ್ಸ್ಪೀರಿಯನ್ಸು. ಮೊದಲ 2 ಭಾಗ ನೋಡೋದವ್ರಿಗೆ ಈ 3ನೇ ಭಾಗಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಹೀಗಾಗಿ ನೋಡೋಣ ಸಿನಿಮಾ ಹೇಗಿದೆ, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು, ನೋಡ್ಬೋದಾ, ನೋಡೋಕ್ಕೂ ಆಗಲ್ವಾ, ಮೂವಿನ ಯಾವ ಥರ ಇದೆ ಅಂತ ಲೆಟ್ಸ್ ರಿವ್ಯೂ. ಸೊ ಕಥೆಗೆ ಬರೋದಾದರೆ, ಜಾರ್ಜ್ ಕುಟಿ ಈಗ ಸಿನಿಮಾ ನಿರ್ಮಾಪನಾಗಿದ್ದಾನೆ, ಒಂದು ಮೂವಿನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾನೆ. ತನ್ನ ಜೀವನದಲ್ಲಿ ಏನೇನು ಕಥೆಯನ್ನ ನಡೆದಿರುತ್ತೋ ಅದನ್ನೆಲ್ಲವನ್ನು ದೃಶ್ಯಂ ಹೆಸರಿನಲ್ಲಿ ಸಿನಿಮಾ ಮಾಡಿ ಯಶಸ್ಸು ಪಡಿತಾನೆ. ಅವನ ಮಗಳು ಅಂಜು ಮದುವೆ ಮಾಡಲು ರೆಡಿಯಾಗಿರ್ತಾಳೆ. ಸೊ ಮದುವೆ ಮಾಡೋಣ, ಮುಂದೆ ಏನಂತ ನೋಡೋಣ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ಆದರೆ ಹಳೆಯ ಪ್ರಕರಣದ ನೆರಳು ಇನ್ನೂ ಅವರನ್ನು ಬಿಡುವುದಿಲ್ಲ, ಒಳಗೊಳಗೆ ಕಾಡ್ತಾ ಇರುತ್ತೆ ಅವ್ರಿಗೆ. ಇಲ್ಲಿ ಟ್ವಿಸ್ಟ್ ಏನಂದ್ರೆ, ವರುಣ ತಾಯಿ ಗೀತಾ ಪ್ರಭಾಕರ್ ಏನಿರ್ತಾಳೆ, ಅವಳು ಇನ್ನೂ ನೋವಿಂದ ಬದುಕಿರ್ತಾಳೆ. ಅದು ನಮಗೆ ದೃಶ್ಯದ ಪಾರ್ಟ್ 2 ಅಲ್ಲಿ ಏನಾಗುತ್ತೆ, ಅವಳು ಹ್ಯಾಪಿ ಆಗಿದ್ದಾಳೆ, ಇನ್ನು ಬಿಡು ಅಂತ ಅವನು ಜಾರ್ಜ್ ಕುಟ್ಟಿ ಕೇಳ್ಕೊಂಡಿರ್ತಾನೆ. ಆದ್ರೆ ಅವಳಿಗೆ ಅದು ಇನ್ನೂ ಅವಳು ಸ್ಯಾಟಿಸ್ಫೈ ಆಗಿರಲ್ಲ, ಇನ್ನೂ ಅವಳಿಗೆ ಹೋದ್ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತಾನೆ ಇರುತ್ತೆ. ಅವಳಿಗೆ ನನ್ನ ಮಗನ ಹತ್ಯೆ ಸತ್ಯ ಹೊರ ಬರಲೇಬೇಕು ಅನ್ನೋ ಬಯಕೆ ಇದ್ದೇ ಇರುತ್ತೆ. ಅಂಜು ಮದುವೆ ನಿಲ್ಲಿಸ್ಬೇಕು, ಏನಾದ್ರು ಮಾಡಿ ಇದನ್ನ ತಡಿಬೇಕು ಅಂತೇಳಿ ಮತ್ತೆ ಕೇಸ್ನ ರಿಓಪನ್ ಮಾಡ್ತಾಳೆ. ಅದನ್ನ ಟ್ರೈ ಮಾಡ್ತಾನೆ ಇರ್ತಾರೆ ಅವಳು ಮತ್ತೆ ಅವರ ಹಸ್ಬೆಂಡು. ಪೊಲೀಸರು ಮತ್ತೆ ಪ್ರಕರಣವನ್ನು ಮುಗಿಯ ತೆಗೆಯುತ್ತಾರೆ. ಹೊಸ ಸಾಕ್ಷಿಗಳನ್ನ ಹುಟ್ಟಾಕಕ್ಕೆ ಮತ್ತೆ ಹೊಸ ವಿಚಾರಣೆಗಳು, ಎನ್ಕ್ವೈರಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಜಾರ್ಜ್ ಕುಟಿ ಮೇಲೆ ಈ ಎಲ್ಲ ಎನ್ಕ್ವೈರೀಸ್ ಏನಾಗುತ್ತೆ, ಅವನ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ, ಅವನ ಮೇಲೆ ಒತ್ತಡ ಬೀಳುತ್ತೆ. ಈ ಬಾರಿ ಜಾರ್ಜ್ ಕುಟಿ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಸಿನಿಮಾ ನಾಲೆಡ್ಜ್ ಬೆಳೆಸ್ಕೊಂಡು ಕುಟುಂಬವನ್ನು ಹೇಗೆ ಉಳಿಸ್ಕೊಡ್ತಾನೆ ಅನ್ನೋದೇ ಸ್ಟೋರಿ ಲೈನ್. ಸಸ್ಪೆನ್ಸ್ ಇದೆ, ಆದರೆ ಮೊದಲ 2 ಭಾಗಗಳಷ್ಟು ತೀವ್ರವಾಗಿಲ್ಲ. ಕಥೆನ ಏನಾಗುತ್ತೆ ಅಂದ್ರೆ ತುಂಬಾ ಪ್ರೆಡಿಕ್ಟ್ ಮಾಡ್ಬೋದು, ಇದೇ ನಡೆಯುತ್ತೆ ಅಂತ ನೀವೇ ಈಸಿಯಾಗಿ ಗೆಸ್ ಮಾಡ್ಬಿಡ್ತೀರಾ. ನನಗೆ ಟು ಬಿ ಹಾನೆಸ್ಟ್ ಫಸ್ಟ್ ಸೆಕೆಂಡ್ ಪಾರ್ಟ್ ತುಂಬಾ ಇಷ್ಟ ಆಯ್ತು. 3rd ಪಾರ್ಟ್ ನಿಜವಾಗ್ಲೂ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಒನ್ ಟೈಮ್ ವಾಚಬಲ್. ಇದೊಂಥರ ಕನ್ಕ್ಲೂಷನ್ ಅಂತ ಹೇಳ್ಬೋದು 2 ಭಾಗಗಳಿಗೆ. ಆದ್ರೆ ಎಂಡಲ್ಲಿ ರಿವ್ಯೂ ಮಾಡೋದು ನೋಡಿದ್ರೆ ಇನ್ನೂ ಒಂದು ದೃಶ್ಯಂ 4 ತೆಗಿತಾರೆ ಅನಿಸ್ತಾ ಇದೆ. ಸೊ ಇನ್ನು ನಟನೆಗೆ ಬರೋದಾದ್ರೆ, ಮೋಹನ್ ಲಾಲ್ ಎಕ್ಸೆಪ್ಷನಲ್ ಆಕ್ಟಿಂಗ್. ಆಲ್ರೆಡಿ ಅವನ ಅಭಿನಯ ಏನಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಮತ್ತು ಸೂಪರ್ ಆಗಿರುತ್ತೆ. ಅವರ ಪಾತ್ರದಲ್ಲಿ ಸಂಪೂರ್ಣವಾಗಿ ಬೆರೆತು ಹೋಗಿರ್ತಾರೆ. ಮೀನಾ ಮತ್ತು ಮಕ್ಕಳು ತನ್ನ ಪಾತ್ರಗಳಿಗೆ ಚೆನ್ನಾಗಿ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಹೊಸ ಪಾತ್ರಗಳು ಹೆಚ್ಚು ಅಂತ ಪ್ರಭಾವ ಬೀರಲಿಲ್ಲ, ಆದರೆ ಒಟ್ಟಾರೆ ನಟನೆ ಏನೋ ಸರಿಯಾಗಿದೆ. ಜೀತು ಜೋಸೆಫ್ ಅವರು ಅವರ ಯೂಶುವಲ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ಇದನ್ನ ಡೈರೆಕ್ಟ್ ಮಾಡಿದ್ದಾರೆ. ಮೋಹನ್ ಲಾಲ್ ಅವರ ಎಕ್ಸ್ಪ್ರೆಷನ್ಸ್, ಡೈಲಾಗ್ಸ್ ಇವು ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ಸ್. ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬಂದ್ರೆ, ಸೇಮ್ ಪ್ಲೇ ಸ್ವಲ್ಪ ಪ್ರೆಡಿಕ್ಟಬಲ್ ಆಗಿದೆ, ಏನು ಅಂತ ಸಸ್ಪೆನ್ಸ್ ಇಲ್ಲ, ಅಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ, ಓಕೆ ಅನಿಸ್ತಾ ಇದೆ. ಕ್ಯಾಮ್ರಾ ವರ್ಕ್ ಎಲ್ಲ ಓಕೆ, ಅದು ಕತೆಗೆ ಸ್ವಲ್ಪ ವೀಕ್ನೆಸ್ ಅನಿಸ್ತು. ಸಸ್ಪೆನ್ಸ್ ಬಿಲ್ಡಪ್ ಮೊದಲ 2 ಭಾಗ ಥರ ಏನು ಹಿಡಿದುಕೊಳ್ಳೋದಿಲ್ಲ, ಎಂಗೇಜಿಂಗ್ ಆಗಿರೋದು, ಜಸ್ಟ್ ಹೋಗ್ತಾ ಇರುತ್ತೆ ಸ್ಟೋರಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಅಂತ ಡೀಪಾಗಿ ಏನಿಲ್ಲ. ಎಡಿಟಿಂಗ್ ಎಲ್ಲ ಓಕೆ, ಸ್ವಲ್ಪ ಪೇಸ್ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ ಸ್ಟೋರಿ. ಇನಿಷಿಯಲ್ ಆಗಿ ಸ್ವಲ್ಪ ಬೋರಿಂಗ್ ಲ್ಯಾಗಿಂಗ್ ಅನಿಸ್ಬೋದು, ಬಟ್ ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ಎಲ್ಲ ರಿವೀಲ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನನ್ನ ರೇಟಿಂಗ್ ಕೊಡೋದಾದರೆ 3 ಔಟ್ ಆಫ್ 5 ಕೊಡ್ತೀನಿ. ಯಾಕೆಂದರೆ ದೃಶ್ಯಂ 1, 2 ಮತ್ತು ಪಾರ್ಟ್ 1, ಪಾರ್ಟ್ 2ಗೆ 10 ಔಟ್ ಆಫ್ 5 ಕೊಡ್ಬೋದು, ಅಷ್ಟು ಸೂಪರ್ ಆಗಿತ್ತು. ಬಟ್ ಈ ಪಾರ್ಟ್ ಅಂತ ಥ್ರಿಲ್ ಏನು ಇರಲಿಲ್ಲ. ಅದಕ್ಕೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್, ಒನ್ ಟೈಮ್ ವಾಚಬಲ್ ಮೂವಿ, ರಿಪೀಟ್ ವ್ಯಾಲ್ಯೂ ಕಡಿಮೆನೇ ಇರುತ್ತೆ. ಒಟ್ಟಿನಲ್ಲಿ ದೃಶ್ಯಂ 3 ಸಿನಿಮಾ ನೋಡೋದು ಒನ್ ಟೈಮ್ ವಾಚಬಲ್ ಅನಿಸ್ತು. ಗತಕಾಲದ ನೆರಳು ಯಾವುದೇ ಫ್ಯಾಮಿಲಿನ ಬಿಡುವುದಿಲ್ಲ, ಆದರೆ ಈ ಬಾರಿ ಆ ಕತೆ ಹೆಚ್ಚು ಪ್ರೆಡಿಕ್ಟಬಲ್ ಆಗಿದೆ. ನೀವು ಕ್ರೈಮ್ ಥ್ರಿಲ್ಲರ್ ಜಾನರ್ ಇಷ್ಟಪಡೋರಾದರೆ ಒನ್ ಟೈಮ್ ವಾಚ್ ಮಾಡ್ಬೋದು. ದೃಶ್ಯಂ 1, 2 ಹೋಲಿಸಿದ್ರೆ ಈ ಸ್ವಲ್ಪ ಕಡಿಮೆ ಮಟ್ಟಿಗೆ ಫೀಲ್ ಕೊಡುತ್ತೆ, ಅಂತ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡಲ್ಲ. ಸೊ ಈ ನಮ್ಮ ರಿವ್ಯೂ ಇಷ್ಟ ಆದರೆ ಪ್ಲೀಸ್ ವಾಚ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೊ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.